ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಹಂಗಾಗಿ ಬರೋದಕ್ಕಾಗಲ್ಲ ಅಂತ ಹೇಳಿ ನನ್ನ ಬದಲು ಇವ್ರು ಬರ್ತಾ ಇದ್ದಾರೆ ಅಂತ ಯಾರನ್ನಾದ್ರೂ ಕಳಿಸಬಹುದಾ ಅನ್ನೋದು ಕೂಡ ಪ್ರಶ್ನೆ ಇದೆ. ನೋಡಿ, ಬೈರಮಂಗಲಕ್ಕೆ ಹೋಗೋದಕ್ಕೆ ನಿರ್ಧಾರವನ್ನ ಮಾಡಿದ್ದೇನೆ. ಈಗಾಗಲೇ ಈ ಸಂಬಂಧ ನನ್ನ TP ಇಶ್ಯೂನೂ ಆಗಿದೆ. ಅಂದರೆ ಹೌದು, ಟೈಮ್ ಟೇಬಲ್ ಇರುತ್ತೆ ಅಲ್ಲ, ಏನೇನು ಕಾರ್ಯಕ್ರಮಗಳಿರುತ್ತೆ ಈ ಡೇಟಲ್ಲಿ ಅಂತ ಅದು ಮೊದಲೇ ಇಶ್ಯೂ ಆಗಿದೆ. ನಾನು ಇವತ್ತು ಬೈರಮಂಗಲದಲ್ಲೇ ಇರ್ತೀನಿ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜನಾಭಿಪ್ರಾಯದ ವಿರುದ್ಧ ನೀವ್ಯಾಕೆ ಹೋಗ್ತೀರಾ? ನಾನು ಈ ವಿಷಯವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿಲ್ಲ. 2007ರಲ್ಲಿ ಕಾಂಗ್ರೆಸ್ ನಾಯಕರು DKಶಿ ಏನೇನು ಮಾತಾಡಿದ್ರು, ಅವತ್ತು ಇವರೆಲ್ಲರೂ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ನಾನು ನಿರಾಸಕ್ತನಾದೆ. ಬಿಡದಿಯಲ್ಲಿ ಟೌನ್ಶಿಪ್ಗೆ 100ಕ್ಕೆ 80 ಭಾಗ ರೈತರ ವಿರೋಧ ಆಗಿದೆ. ರೈತರ ವಿರೋಧ ಇದ್ದಾಗ ಯಾಕೆ ಬೇಕು, ಯಾಕೆ ಕೆಲಸ ಮಾಡ್ತೀರಾ? ಅಲ್ಲಿ 700ಕ್ಕೂ ಹೆಚ್ಚಿನ ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ರೈತರಿಗೆ ಹಿಂಸೆ ಕೊಟ್ಟು ಪುಡಾರಿಗಳನ್ನು ಬಿಟ್ಟು ದುಡ್ಡು ಹಂಚೋಕೆ ಯತ್ನಿಸಲಾಗಿದೆ. ಆದರೂ ಭೂಮಿ ನೀಡೋದಕ್ಕೆ ಅಲ್ಲಿನ ರೈತರು ಒಪ್ಪಲಿಲ್ಲ. ರೈತರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡದೇ ಇದ್ರೆ ಸರ್ಕಾರ ಧೂಳಿಪಟ ಆಗತ್ತೆ. ಬೈರಮಂಗಲದಲ್ಲಿ ಸಂಜೆ 4 ಗಂಟೆವರೆಗೂ ನಾನು ಕಾಯ್ತೀನಿ ಅನ್ನೋದನ್ನ ಮಂಡ್ಯದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರೋಗ್ರಾಮ್ ನಮ್ಮದು TP ನಾಳೆದೆಲ್ಲ ಇಶ್ಯೂ ಆಗಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಈಗಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳೋದು, ಜನಾಭಿಪ್ರಾಯದ ವಿರುದ್ಧವಾಗಿ ಯಾಕೆ ಹೋಗ್ತೀನಿ? ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ ಬ್ರದರ್. 2:30 3 ಗಂಟೆ, ಬೆಳಗ್ಗೆ 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ. ಇಲ್ಲ 4 ಗಂಟೆವರೆಗೂ ರೈತರು ಏನಾದರೂ ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿವರೆಗೆ ಕಮ್ಯುನಿಕೇಷನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ. ನಿಮ್ಮ ಅಧಿಕಾರಿಗಳು ಯಾರು ಅದೇನೋ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿರಲ್ಲ, ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ, ಅದಾದರೂ ಹೇಳ್ತೀನಿ.